ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಆಂಕರ್ ಪ್ರಿಯಾ. ನೀವು ನೋಡ್ತಿದ್ದೀರಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್. ನಾನು ಮೊದಲಿಗೆ ಟಡಾ ಅಂತ ತೋರಿಸಿದ್ರಲ್ಲ, ತಮಗೆಲ್ಲರಿಗೂ ಗೊತ್ತಾಗಿದೆ. ಬಯೋಕ್ಲೂ ಅವರ ಪ್ರಾಡಕ್ಟ್ ಬಗ್ಗೆ ನಾನು ಇವತ್ತು ಹೇಳಕ್ ಬಂದಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಹೋಮ್ ರೆಮಿಡಿ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಒಂದಷ್ಟು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಿದ್ದೀನಿ. ಖಂಡಿತ ನಾನು ಚೆನ್ನಾಗಿದ್ರೆ ಅದ್ರ ಬಗ್ಗೆ ನಾನು ರಿವ್ಯೂ ಕೊಡ್ತೀನಿ ಅಂತ ಹೇಳಿದ್ದೆ. ನಾನೇನೇ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳನ್ನ ಮಾಡಿದಾಗ ಒಂದಷ್ಟು ಜನ ಕಮೆಂಟ್ ಮಾಡ್ತಾನೆ ಇರ್ತಾರೆ, ಮೇಡಮ್ ನನಗೆ ಹೋಮ್ ರೆಮಿಡೀಸ್ ಇಂದ ಯಾವುದೇ ರಿಸಲ್ಟ್ ಸಿಗ್ತಾ ಇಲ್ಲ, ಅದು ಪ್ರಾಡಕ್ಟ್ ಚೆನ್ನಾಗಿರೋದು, ನಮಗೆ ಹಾಸ್ಟೆಲ್ ಅಲ್ಲಿ ಇದೀವಿ, ಅಲ್ಲಿದ್ದೀವಿ, ಇಲ್ಲಿದ್ದೀವಿ, ನಾವು ಈಸಿಯಾಗಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಗಳನ್ನ ಹೇಳಿ ಅಂತ ಹೇಳಿದಾಗ ಸೊ ನನಗೆ ಸಿಕ್ಕಿದ್ದೆ ಈ ಬಯೋಕ್ಲೂ ಅವರ ಪ್ರಾಡಕ್ಟ್. ಒಂದು ಫೇಸ್ ವಾಶ್, ಒಂದು ಸಿರಮ್. ನಾರ್ಮಲ್ ಆಗಿ ನೀವು ಪ್ರತಿದಿನ ಬೆಳಗ್ಗೆ ಸೋಪ್ ಯೂಸ್ ಮಾಡ್ತೀರಾ, ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಒಂದಷ್ಟು ಜನ ಒಂದೊಂದ್ ತರ ಯೂಸ್ ಮಾಡ್ತೀರಾ. ಸೊ ಬಯೋಕ್ಲೂ ಅವರ ಈ ಪ್ರಾಡಕ್ಟ್ ನಿಮಗೆ ಹೆಂಗೆಲ್ಲ ಹೆಲ್ಪ್ ಮಾಡುತ್ತೆ ಅಂತಂದ್ರೆ, ನಿಮ್ ಸ್ಕಿನ್ ಡಲ್ ಆಗಿದ್ರೆ, ಪಿಂಪಲ್ಸ್ ಇಂದ ಆಗಿರೋ ಮಾರ್ಕ್ಗಳಿದ್ರೆ, ನಿಮ್ ಸ್ಕಿನ್ ಗ್ಲೋ ಆಗಿಲ್ಲ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಈ ಎರಡು ಪ್ರಾಡಕ್ಟ್ಗಳು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಇದು ಆಲ್ ಸ್ಕಿನ್ ಟೈಪ್ಸ್. ಅಂದ್ರೆ ಕೆಲವರು ಕೇಳ್ತೀರಾ, ನಂದು ಸೆನ್ಸಿಟಿವ್ ಸ್ಕಿನ್, ನಂದು ಡ್ರೈ ಸ್ಕಿನ್, ನಂದು ಕಾಂಬಿನೇಷನ್ ಸ್ಕಿನ್, ನಂದು ಆಯಿಲ್ ಸ್ಕಿನ್ ಅಂತ ಹೇಳ್ಬಿಟ್ಟು ಆಲ್ ಸ್ಕಿನ್ ಟೈಪ್ಸ್ ಅವರು ಇದನ್ನ ಯೂಸ್ ಮಾಡಬಹುದು. ಬಯೋಕ್ಲೂ ಅವರ ವಿಟಮಿನ್ ಸಿ, ಇದರಲ್ಲಿ ವಿಟಮಿನ್ ಸಿ ಇದೆ, ಆರ್ಬಿಟನ್ ಇದೆ, ಹಾಗೆ ನಮ್ಮ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಏನೆಲ್ಲ ಅಂಶಗಳು ಬೇಕೋ ಅದೆಲ್ಲ ಇದರಲ್ಲಿದೆ. ಎವರ್ ಗ್ಲೋ ರೇಡಿಯನ್ಸ್ ಫೇಸ್ ವಾಶ್, ಬ್ರೈಟ್ನಿಂಗ್ ಅಂಡ್ ಗ್ಲೋ. ಇದರಲ್ಲೇ ಹೇಳಿರೋ ಹಾಗೆ ಬ್ರೈಟ್ನಿಂಗ್ ಅಂಡ್ ಗ್ಲೋ ಕೊಡೋದಕ್ಕೆ ಇದು ಸಿಕ್ಕಾಬಟ್ಟೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಬಯೋಕ್ಲೂ ಅವರ ವಿಟಮಿನ್ ಸಿ ಸಿರಮ್, ಇದರಲ್ಲಿ ವಿಟಮಿನ್ ಸಿ ಇದೆ, HA ಇದೆ, HA ಇದೆ, ಹಾಗೆ ನಮ್ಮ ಸ್ಕಿನ್ನಿಗೆ ಬ್ರೈಟ್ ಕೊಡೋದಕ್ಕೆ, ಪಿಂಪಲ್ಸ್ ಕಲೆಗಳೆಲ್ಲ ಕಡಿಮೆ ಆಗಿ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋ ಕೊಡೋದಕ್ಕೆ ಏನೆಲ್ಲ ಅಂಶಗಳು ಬೇಕೋ ಅದೆಲ್ಲ ಈ ಪ್ರಾಡಕ್ಟ್ ಅಲ್ಲಿ ಇದೆ. ಎವರ್ ಗ್ಲೋ ರೇಡಿಯನ್ಸ್ ಸಿರಮ್, ಇದು ಕೂಡ ಆಲ್ ಸ್ಕಿನ್ ಟೈಪ್ಸ್. ಅಂದ್ರೆ ನಿಮ್ದು ಡ್ರೈ ಸ್ಕಿನ್ ಇರಲಿ, ಆಯಿಲ್ ಸ್ಕಿನ್ ಇರಲಿ, ಕಾಂಬಿನೇಷನ್ ಸ್ಕಿನ್ ಇರಲಿ, ಎಲ್ಲಾ ಸ್ಕಿನ್ ಟೈಪ್ ಅವರಿಗೂ ಈ ಪ್ರಾಡಕ್ಟ್ ಯೂಸ್ ಆಗುತ್ತೆ. ಸಿಂಪಲ್, ನಾರ್ಮಲ್ ಆಗಿ ನೀವು ಪ್ರತಿದಿನ ಯಾವ ರೀತಿಯಾಗಿ ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಸಿರಮ್ ಯೂಸ್ ಮಾಡ್ತೀರಾ, ಅದೇ ರೀತಿ. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಯೂಸ್ ಮಾಡೋದು ತುಂಬಾನೇ ಸಿಂಪಲ್. ನೀವು ಪ್ರತಿದಿನ ಹೆಂಗ್ ಫೇಸ್ ವಾಶ್ ಮಾಡ್ತೀರೋ ಹಂಗೆ. ಇದು ತುಂಬಾ ಒಂಥರ ಲೈಟ್ ವೈಟ್ ಅಂತ ಅನ್ಸುತ್ತೆ. ಕೆಲವೊಂದು ಫೇಸ್ ವಾಶ್ ಗಳನ್ನ ಇಟ್ಕೊಂಡಾಗ ಒಂಥರ ಥಿಕ್ ಅಂತ ಅನ್ಸುತ್ತೆ, ಬಟ್ ಇದು ಹೆವಿ ಲೈಟ್ ವೈಟ್ ಅನ್ಸುತ್ತೆ. ಒಂಥರ ಹಾಲ್ ಮುಟ್ದಂಗೆ ಅನ್ಸುತ್ತೆ, ತುಂಬಾ ಸಾಫ್ಟ್ ಅಂತ ಅನ್ಸುತ್ತೆ. ಸೊ ಸಿಂಪಲ್, ಜಸ್ಟ್ ಈ ತರ ಫೇಸ್ ವಾಶ್ ನ ಹಾಕೊಂಡು ಆಕ್ಚುಲಿ ಗಮ ತುಂಬಾ ಚೆನ್ನಾಗಿದೆ, ಒಂಥರ ಲೆಮನ್ ತರ. ನಾನು ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಿದ್ದೀನಿ, ಬಟ್ ಸ್ಮೆಲ್ ಎಲ್ಲ ನಾನು ಅಬ್ಸರ್ವ್ ಮಾಡಿರಲಿಲ್ಲ. ಹಾಕೊಂಡು ಬರ ಅಂತ ತಿಕ್ಕೊಳ್ತಾ ಇದ್ದೆ, ಬಟ್ ಒಂಥರ ಚೆನ್ನಾಗಿ ಅನಿಸ್ತಿದೆ. ಓಕೆ, ಫೇಸ್ ವಾಶ್ ಆಯ್ತು. ಈಗ ನಾವು ಸಿರಮ್ ನ ಯೂಸ್ ಮಾಡೋಣ. ಟವಲ್ ಅಲ್ಲೂ ಕೂಡ ಮುಖನ ಕೆಲವರು ಪರ ಅಂತ ಒರೆಸ್ಕೊಳ್ತಾರೆ, ಹಂಗಲ್ಲ. ಆಕ್ಚುಲಿ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು. ನಮ್ಮ ಸ್ಕಿನ್ ಅಂದ್ರೆ ನಮ್ಮ ಬಾಡಿಲಿರೋ ಎಲ್ಲ ಸ್ಕಿನ್ಗಳಿಗಿಂತ, ಅಂದ್ರೆ ಕೈ ಕಾಲು ಅಲ್ಲಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಮುಖದ ಮೇಲಿರೋ ಸ್ಕಿನ್ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಅಂಡ್ ಸೆನ್ಸಿಟಿವ್. ಓಕೆ, ಮುಖನ ಹಂಗೆ ಟ್ಯಾಪ್ ಮಾಡಿದ ತಕ್ಷಣ ಹಂಗೆ ಬಿಟ್ಬಿಡೋದಲ್ಲ, ಸಿರಮ್ನ ಅಪ್ಲೈ ಮಾಡಬೇಕು. ತುಂಬಾ ಹೊತ್ತು ಆದ್ಮೇಲೆ ಅಪ್ಲೈ ಮಾಡಬೇಡಿ, ಅದೇನು ನಿಮಗೆ ರಿಸಲ್ಟ್ ಅಂತ ಅನ್ಸಲ್ಲ. ಈ ಒರೆಸಿದ ತಕ್ಷಣ ನಿಮಗೆ ಮುಖನ ಮುಟ್ ನೋಡಿ ಒಂಥರ ತಣ್ಣಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಜಸ್ಟ್ ಈ ಸಿರಮ್ನ ನೀವು ಕೈಗಾದ್ರೂ ಹಾಕೊಳ್ಳಿ ನೋಡಿ, ಇಷ್ಟೇ. 1 2 to 3 ಡ್ರಾಪ್ಸ್ ಹಾಕೊಂಡ್ರೆ ಸಾಕು. ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಫೇಸ್ಗೆ ಅಪ್ಲೈ ಮಾಡ್ಬಿಟ್ಟು ಟ್ಯಾಪ್ ಮಾಡ್ಬೋದು, ಇಲ್ಲ ನೀವು ಕೈಗೆ ಹಾಕೊಂಡು ರಬ್ ಮಾಡಬಾರ್ದು. ಜಸ್ಟ್ ಆಕ್ಚುಲಿ ಯಾವುದೋ ಒಂದು ದೇಶದಲ್ಲಿ ಡೈಲಿ ಫೇಸ್ಗೆ ಪಟ ಅಂತ ಹೊಡ್ಕೊಳ್ತಾರಂತೆ. ಆ ಥರ ಹೊಡ್ಕೊಳ್ಳೋದ್ರಿಂದ ಕೂಡ ಗ್ಲೋ ಆಗುತ್ತಂತೆ. ಸೊ ಇಷ್ಟೇ. ಅದ್ರ ಜೊತೆಗೆ ನನಗೆಲ್ರಿಗೂ ಹೇಳೋದೇನಂತಂದ್ರೆ, ನೀವು ಯಾವುದೇ ಪ್ರಾಡಕ್ಟನ್ನ ಯೂಸ್ ಮಾಡಿ ಅದನ್ನ ಜಸ್ಟ್ ನಿಮ್ಮ ಮುಖಕ್ಕೆ ಮಾತ್ರ ಅಲ್ದಲೆ ನಿಮ್ಮ ಕತ್ತಿಗೂ ಕೂಡ ಅಪ್ಲೈ ಮಾಡೋದನ್ನ ಮರಿಬೇಡಿ. ಯಾಕೆ ಅಂತಂದ್ರೆ ನಮ್ಮ ಮುಖ ಮಾತ್ರ ಬ್ರೈಟ್ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ,
ನಮ್ಮ ಅಂದರೆ ಮುಖ ಕತ್ತೆಲ್ಲ ಫುಲ್ ಕಪ್ಪು ಕಾಣಿಸ್ತಾ ಇರುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನಮ್ಮ ಸ್ಕಿನ್ನಿಗೆ ಹೆಂಗೆ ಯೂಸ್ ಮಾಡ್ತೀವಿ ಅದೇ ರೀತಿ ನಾವು ಕತ್ತಿಗೂ ಕೂಡ ಅಪ್ಲೈ ಮಾಡಬೇಕು. ಓಕೆ, ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡೀರಿ, ಚೆನ್ನಾಗಿ ನಿದ್ರೆ ಮಾಡಿ, ಹೆಲ್ದಿ ಫುಡ್ಡನ್ನು ತಿಂತಾ ಬನ್ನಿ. ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ಮ ಹೇರ್ ಕೂಡ ಚೆನ್ನಾಗಿರುತ್ತೆ, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ 2 ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನೀವು ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ ನೀವು ಯಾರಾದರೂ ಆಗಿರಲಿ ಈ ಫೇಸ್ ವಾಶ್ ಅಂದರೆ ಬಯೋಕ್ಲೂ ಅವರ ಎವರ್ ಗ್ಲೋ ರೇಡಿಯನ್ಸ್ ಫೇಸ್ ವಾಶು ಹಾಗೆ ಬಯೋಕ್ಲೂ ಅವರ ವಿಟಮಿನ್ ಸಿ ಸಿರಮ್ ಏನಿದೆ ಇದನ್ನ ನೀವು ಯೂಸ್ ಮಾಡಬಹುದು. ಎವರ್ ಗ್ಲೋ ರೇಡಿಯನ್ಸ್ ಸಿರಮ್ ಅಂತ ಹೇಳ್ಬಿಟ್ಟು ಈ 2 ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನ ಬೈ ಮಾಡಬಹುದು. ಈ 2 ಪ್ರಾಡಕ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ನೀವು ಇದನ್ನ ಬೈ ಮಾಡಬಹುದು. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನ ಯೂಸ್ ಮಾಡೋದು ಕೂಡ ತುಂಬಾ ಅಂದ್ರೆ ತುಂಬಾ ಸಿಂಪಲ್. 1-2-3 ವೀಕ್ಸ್ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.